ತಂಬಿಟ್ಟನ್ನು ತುಂಬ ರುಚಿಯಾಗಿ ಹಾಗೆ ಈಸಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದರೆ ಈ ವಿಧಾನದಲ್ಲಿ ಟ್ರೈ ಮಾಡಬಹುದು. ಶಿವರಾತ್ರಿಯ ದಿನ ಶಿವನಿಗೆ ಪ್ರಿಯವಾದ ನೈವೇದ್ಯ ಇದು. ಜೊತೆಗೆ ಚಳಿಗಾಲದಲ್ಲಿ ಮಾಡುವಂತಹ ನಮ್ಮ ಮಲೆನಾಡು ಕಡೆಯ ಸಾಂಪ್ರದಾಯಿಕ ಸಿಹಿ ಅಂತ ಹೇಳ್ಬೋದು. ಇದನ್ನು ತುಂಬ ಈಸಿಯಾಗಿ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ. ಬಹಳ ಸಣ್ಣ ರವೆ ತೊಗೋಬೇಕು ಇದಕ್ಕೆ. ಇದನ್ನು ಲೋ ಫ್ಲೇಮಲ್ಲಿ ನಾವು 10 ನಿಮಿಷ ಇದೇ ರೀತಿ ಹುರ್ಕೋಬೇಕು. ರವೆ ಸೀದ್ ಹೋಗಬಾರ್ದು, ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಬೇಕು. 10 ನಿಮಿಷ ಆದಮೇಲೆ ಇದು ಕಲರ್ ಏನು ಚೇಂಜ್ ಆಗೋದಿಲ್ಲ, ಆದರೆ ಹುರಿದಿರೋ ಪರಿಮಳ ಬರ್ತದೆ. ಅಲ್ಲಿ ತನಕ ಹುರ್ಕೊಂಡು ಆಮೇಲೆ ಇದಕ್ಕೆ ನಾವು ಕೊಬ್ಬರಿ ತುರಿನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪರಿಮಳಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮತ್ತೊಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಮತ್ತೆ ಇದನ್ನು ನಾವು ಹುರ್ಕೊಳ್ಬೇಕು. ಇವಾಗ ಇದಾಗಿದೆ, ಇಷ್ಟು ಸಾಕು. ಈಗ ಫ್ಲೇಮ್ ಆಫ್ ಮಾಡಿ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇನ್ನು ತಂಬಿಟ್ಟಿಗೆ ನಾವು ಸ್ವಲ್ಪ ಹುರಿಗಡಲೆ ಹಾಕಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಹುರಿಗಡಲೆನ 5 ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇದೆಲ್ಲವನ್ನು ನಾವು ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ 1 ಕಪ್ ಶೇಂಗಾನ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಹುರಿದು ತಣ್ಣಗಾದ್ಮೇಲೆ ನಾವಿದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಬೇಕು. ಇನ್ನು ಇದಕ್ಕೆ ನಮಗೆ ಬೇಕಾದ ಡ್ರೈ ನಟ್ಸ್ಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ಹುರ್ಕೊಂಡಿರೋ ಹುರಿಗಡಲೆ, ಎಳ್ಳು, ಗಸಗಸೆ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಹಾಗೆಯೇ ಶೇಂಗಾ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾನು ಅದನ್ನೆಲ್ಲ ಹಾಕಿದ್ದೀನಿ. ಈಗ ಇದನ್ನು ಪಲ್ಸ್ ಮೋಡಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಮಾಡಿದ್ದೀನಲ್ಲ ಈ ರೀತಿ ಮಾಡ್ಕೋಬೇಕು. ಇದನ್ನು ಕೂಡ ನಾನು ಅಕ್ಕಿ ರವೆ ಮತ್ತು ಕೊಬ್ಬರಿ ಹುರ್ಕೊಂಡಿದ್ದೀನಲ್ಲ ಅದೇ ಮಿಶ್ರಣಕ್ಕೆ ಸೇರಿಸಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇದೆ, ಹಾಗಾಗಿ ನಾನು ಈ ರೀತಿ ಸೌಟಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವಿದಕ್ಕೆ ಬೆಲ್ಲ ಹಾಕೋಕ್ಕಿಂತ ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸಿಹಿಗೆ ಬೆಲ್ಲ ತಗೋಬೇಕು. ನಾನು ಅಕ್ಕಿ ರವೆ ತೊಗೊಂಡಿರೋ ಬೌಲಲ್ಲೇ 1 ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಇದನ್ನು ಕರಗಿಸ್ಕೊಳ್ಳೋದಕ್ಕೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಬೆಲ್ಲ ಕರಗಿ ಈ ರೀತಿ ಕುದಿಲಿಕ್ಕೆ ಶುರುವಾದರೆ ಸಾಕಾಗ್ತದೆ. ಅದು ಪಾಕ ಆಗಬಾರ್ದು. ಪಾಕ ಆದಾಗ ತಂಬಿಟ್ಟು ತುಂಬ ಗಟ್ಟಿ ಆಗ್ತದೆ. ಹಾಗಾಗಿ ಕರಗಿದ್ರೆ ಸಾಕು. ಕರಗಿದ ಮೇಲೆ ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೋಬೇಕು. ಚಿಕ್ಕ ಕಲ್ಲಿರ್ತದೆ. ಹಾಗಾಗಿ ಇಷ್ಟಾದಮೇಲೆ ನಾವು ಬಿಸಿ ಇರುವಾಗಲೇ ಬೆಲ್ಲದ ನೀರನ್ನು ಮಿಶ್ರಣಕ್ಕೆ ಸೇರಿಸಿ ಉಂಡೆ ಮಾಡ್ಕೋಬೇಕಾಗ್ತದೆ. ಕೈಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ಸವರ್ಕೊಳ್ಬೇಕು. ಸವರ್ಕೊಂಡು ನಾವು ಉಂಡೆ ಮಾಡ್ಕೋಬೇಕು. ನಮಗೆ ಬೇಕಾದ ಸೈಜಲ್ಲಿ ತಂಬಿಟ್ಟನ್ನು ಮಾಡ್ಕೊಳ್ಬಹುದು. ಬೆಲ್ಲದ ನೀರನ್ನು ಅಷ್ಟನ್ನು ಒಂದೇ ಸಲ ಹಾಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಬೇಕು. ಆದಷ್ಟು ಬಿಸಿ ಇರುವಾಗಲೇ ನಾವು ಈ ರೀತಿ ಉಂಡೆ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಮಾಡೋದ್ರಿಂದ ಶೇಪ್ ಕೂಡ ಚೆನ್ನಾಗಿರ್ತದೆ. ಹಾಗೆ ತುಂಬಾ ದಿನ ಇಟ್ಟರು ಉಂಡೆ ಒಡೆದು ಹೋಗೋದಿಲ್ಲ. ಇವಾಗ ಇದಾಗಿದೆ. 1 ಕಪ್ ರವೆನಲ್ಲಿ ಇಷ್ಟು ತಂಬಿಟ್ಟಾಗಿದೆ ನೋಡಿ. ಶಿವರಾತ್ರಿಯಲ್ಲಿ ಶಿವನಿಗೆ ಪ್ರಿಯವಾದ ನೈವೇದ್ಯ ತಂಬಿಟ್ಟು. ಇದೊಂದು ಕಾರಣ. ಆದರೆ ಇನ್ನೊಂದು, ಚಳಿಗಾಲದಲ್ಲಿ ಬರುವಂಥ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳಿಗೆ ಈ ತಂಬಿಟ್ಟು ರಾಮಬಾಣ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಾವು ಎಳ್ಳು, ಶೇಂಗಾ ಇದನ್ನೆಲ್ಲ ಬಳಸ್ತೀವಲ್ಲ, ಹಾಗಾಗಿ ಚಳಿಗಾಲದಲ್ಲಿ ಆಗಾಗ ತಂಬಿಟ್ಟನ್ನು ಮಕ್ಕಳಿಗೆ ಮಾಡಿಕೊಡೋದು ತುಂಬ ಒಳ್ಳೆಯದು. ಈ ಸಲ ಈ ಸುಲಭ ವಿಧಾನದಲ್ಲಿ ತಂಬಿಟ್ಟನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ. ನಮಸ್ಕಾರ.